ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲಿ ಚಂದದ ಗುಲಾಬಿ ಗಿಡಗಳು ಇದ್ದರೆ ಅದನ್ನು ನೋಡಲಿಕ್ಕೇ ಒಂದು ಖುಷಿ. ಗುಲಾಬಿ ಗಿಡದಲ್ಲಿ ಅದರಲ್ಲಿಯೂ ಕೂಡ ಕೆಂಪು ಬಣ್ಣದ ಗುಲಾಬಿ ಅಂದರೆ ತುಂಬಾ ಎಲ್ಲರಿಗೂ ಇಷ್ಟವಾಗುವಂಥ ಕಲರ್. ಹೀಗೆ ಗುಲಾಬಿ ಗಿಡದಲ್ಲಿ ಬೇರೆ ಬೇರೆ ಕಲರ್ಗಳು ಬರ್ತದೆ. ಪಿಂಕ್, ಯೆಲ್ಲೋ, ಈ ಥರ ಬೇರೆ ಬೇರೆ ಕಲರ್ ಸಿಗ್ತದೆ. ಮನೆ ಅಂಗಳದಲ್ಲಿ ತುಂಬ ಗುಲಾಬಿ ಹೂಗಳು ಬಿಟ್ಟರೆ ಉಂಟಲ್ವ, ಅದನ್ನು ನೋಡಲಿಕ್ಕೇ ಒಂದು ಆನಂದ. ಪ್ರತಿಯೊಬ್ಬರ ಮನೆಯಲ್ಲೂ ಗುಲಾಬಿ ಮಲ್ಲಿಗೆ ಗಿಡಗಳು ಇದ್ದೇ ಇರುತ್ತೆ. ನೋಡಲಿಕ್ಕೂ ಕೂಡ ಇದು ಚಂದವಾಗಿ ಕಾಣುತ್ತೆ. ಹಾಗೆ ದೇವರಿಗೂ ಕೂಡ ಇದನ್ನು ಇಡ್ಬೋದು. ಮನೆಯ ಅಲಂಕಾರಕ್ಕೂ ಈ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಇರುತ್ತೆ. ಅಂಥ ಗುಲಾಬಿ ಗಿಡದಲ್ಲಿ ತುಂಬ ಹೂಗಳು ಬಿಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ನಮ್ಮ ಮನೆಯಲ್ಲಿಯೂ ಕೂಡ ಒಂದು ಗುಲಾಬಿ ಗಿಡ ಇದೆ, ನರ್ಸರಿಯಿಂದ ತಂದಿರುವಂಥದ್ದು. ಅದು ಕೂಡ ಕೆಂಪು ಕಲರಲ್ಲಿ ಇರುವಂತಹ ಗುಲಾಬಿ ಗಿಡ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಎಷ್ಟು ಉದ್ದಕ್ಕೆ ಹೋಗಿಬಿಟ್ಟಿದೆ ಅಂದರೆ ತುಂಬ ಉದ್ದಕ್ಕೆ ಹೋಗಿಬಿಟ್ಟಿದೆ. ನಾನು ಪ್ರತಿದಿನ ಈ ಥರ ಉದ್ದಕ್ಕೆ ಬರುವಾಗ ಉಂಟಲ್ವ, ಇದನ್ನು ಕಟ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಮಗೆ ಗುಲಾಬಿ ಗಿಡದಲ್ಲಿ ತುಂಬ ಹೂಗಳು ಆಗುವಂಥದ್ದು. ಈ ಥರ ಉದ್ದಕ್ಕೆ ಬಿಟ್ಟರೆ ಏನೂ ಪ್ರಯೋಜನ ಆಗೋದಿಲ್ಲ, ಅದು ಬೆಳೀತಾನೆ ಹೋಗುತ್ತೆ, ಆದರೆ ಅದರಲ್ಲಿ ಹೂಗಳು ಆಗುವುದೇ ಇಲ್ಲ. ಈ ಥರ ಕಟ್ ಮಾಡ್ತಾ ಇರಬೇಕು. ನಾನು ಕೂಡ ಹೀಗೆ ಉದ್ದ ಬಂದರೆ ಕಟ್ ಮಾಡ್ತಾನೇ ಇರುವಂಥದ್ದು. ಆಗ ಮಾತ್ರ ತುಂಬ ಹೂಗಳಾಗ್ತದೆ, ಅಲ್ಲಿ ಎಗ್ಗೆ ಹೊಡಿತದೆ. ಇದನ್ನು ನಾನು ನರ್ಸರಿಯಿಂದ ತಂದಿರುವಂಥದ್ದು. ನನಗೆ ಇದು ಯಾವ ಕಲರ್ ಅಂತ ಸಹ ಫಸ್ಟಿಗೆ ಗೊತ್ತಿರಲಿಲ್ಲ. ಅಲ್ಲಿ ನರ್ಸರಿಯಲ್ಲಿ ನೋಡುವಾಗ ಇದು ಗಿಡ ತುಂಬ ಚೆನ್ನಾಗಿ ಕಂಡಿತು, ಆರೋಗ್ಯಯುತವಾಗಿತ್ತು. ಹಾಗಾಗಿ ನಾನು ಇದನ್ನು ಇಟ್ಕೊಂಡು ಬಂದೆ. ನಾನು ತುಂಬ ಟೈಮ್ ವೆಯ್ಟ್ ಮಾಡಿದೆ ಇದರಲ್ಲಿ ಯಾವ ಕಲರ್ ಬಣ್ಣದ ಹೂ ಆಗುತ್ತೆ ಅಂತ ಹೇಳಿ. ಮೊನ್ನೆ ಒಂದು ಗುಲಾಬಿ ಆಯಿತು. ಇದು ಹೀಗೇನೆ ಉದ್ದಕ್ಕೆ ಹೋಗುವಂಥದ್ದು. ಇದನ್ನು ನಾನು ಕಟ್ ಮಾಡಿ ಮೊನ್ನೆ ಒಂದು ಹೂ ಅರಳಿತು. ತುಂಬ ಕೆಂಪು ಕಲರ್ ಬಟನ್ ರೋಸ್ ಅಂತ ಹೇಳ್ತೇವೆ ನೋಡಿ, ಆ ಥರ ಇರುವಂಥದ್ದು. ತುಂಬ ಚೆನ್ನಾಗಿತ್ತು ಹೂ ಕೂಡ. ಈಗ ನೋಡಿ ಅದೇ ಗಿಡ ತುಂಬ ಉದ್ದಕ್ಕೆ ಬೆಳೆದು ಬಿಟ್ಟಿದೆ. ಹಾಗಾಗಿ ನಾನು ಈ ಥರ ಕಟ್ ಮಾಡ್ತೇನೆ. ಇದನ್ನು ಎಷ್ಟು ಸಣ್ಣದಾಗಿ ಟ್ರಿಮ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ ನಾವು ಟ್ರಿಮ್ ಮಾಡ್ತಾ ಇರಬೇಕಾಗ್ತದೆ. ಆವಾಗ ಮಾತ್ರ ಇದರಲ್ಲಿ ಹೆಚ್ಚಿನ ಗುಲಾಬಿ ಹೂಗಳು ಆಗುವಂಥದ್ದು. ಮಳೆಗೆ ಜಾಸ್ತಿ ಗುಲಾಬಿ ಹೂಗಳು ಆಗ್ತದೆ. ಆನಂತರ ಇದಕ್ಕೆ ಸರಿಯಾದಂಥ ಬಿಸಿಲು ಬೇಕು. ಗಿಡ ಬಿಸಿಲಲ್ಲಿ ಇದ್ದಷ್ಟು ಗುಲಾಬಿ ಹೂಗಳು ಚೆನ್ನಾಗಿ ಆಗುವಂಥದ್ದು. ನೋಡಿ ಈ ಥರ ಎಲೆಗಳನ್ನು ಅಲ್ಲಿ ಒಂಥರ ಎಲ್ಲೋ ಕಲರ್ ಆಗಿರುತ್ತೆ ಎಲೆ, ಅದನ್ನೆಲ್ಲ ತೆಗಿಬೇಕು ನಾವು. ಇದೆಲ್ಲ ಹಾಳಾಗಿ ಹೋಗ್ತದೆ. ಹಾಗಾಗಿ ಈ ಥರ ಎಲೆ ತೆಗೆದ್ರೆ ಅಲ್ಲಿ ಗಿಡ ಚಿಗುರ್ತದೆ. ಹೊಸ ಚಿಗುರುಗಳು ಬೇಗನೆ ಬರಲಿಕ್ಕೆ ಸಹಕಾರಿಯಾಗ್ತದೆ. ಎಷ್ಟು ಬೇಗ ಚಿಗುರು ಬರ್ತದೆ ನೋಡಿ, ಅಷ್ಟು ಇದರಲ್ಲಿ ಹೂ ಜಾಸ್ತಿ ಆಗುವಂಥದ್ದು. ಈ ಥರನೇ ನಾವು ತೆಗಿಬೇಕು. 1-2 ಎಲೆಗಳನ್ನಿಟ್ಟರೆ ಸಾಕಾಗ್ತದೆ. ಮತ್ತು ಗುಲಾಬಿ ಗಿಡಕ್ಕೆ ರೋಗಬಾಧೆಗಳು ತುಂಬ ಕಡಿಮೆ. ಇದಕ್ಕೆ ಬಿಸಿಲು ಬಿದ್ದಷ್ಟು ಇದರಲ್ಲಿ ರೋಗ ಬಾಧೆಗಳು ತುಂಬ ಕಡಿಮೆ ಆಗಿರ್ತದೆ. ಅಷ್ಟೇನು ರೋಗಗಳು ಬರುವುದಿಲ್ಲ ಇದಕ್ಕೆ, ನನಗೆ ಗೊತ್ತಿದ್ದ ಮಟ್ಟಿಗೆ. ನನ್ನಲ್ಲಿ ಇನ್ನೊಂದು ಕಲರ್ ಇದೆ, ಯೆಲ್ಲೋ ಕಲರ್. ಅದು ಕೂಡ ನರ್ಸರಿಯಿಂದ ತಂದಿರುವಂಥದ್ದು. ಅದು ಕೂಡ ಒಂದು ಬಟನ್ ರೋಸ್ನಾಗಿರುವಂಥದ್ದು. ಇದನ್ನು ನಾವು ಮನೆಯ ಎದುರು ಭಾಗದಲ್ಲಿಟ್ಟರೆ ಇದು ಹೂ ಅರಳುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಎಲೆಗಳನ್ನೆಲ್ಲ ತೆಗಿಬೇಕು. ಹೀಗೆ ಕಡ್ಡಿ ಇಟ್ಟರೆ ಅದು ಬೇಗನೆ ಚಿಗುರ್ತದೆ. ಇದಕ್ಕೆ ಗೊಬ್ಬರವನ್ನು ನಾವು 15 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಹಾಕಿದರೂ ಆಗುತ್ತೆ. ಇದಕ್ಕೆ ತುಂಬ ಹಣ ಖರ್ಚು ಮಾಡಿ ಗೊಬ್ಬರ ಹಾಕಬೇಕಂತ ಇಲ್ಲ. ಮನೆಯಲ್ಲಿ ಏನು ಸಿಗ್ತದೆ ನೋಡಿ, ನಾವು ಚಹಾ ಅಂತೂ ಎಲ್ಲರ ಮನೆಯಲ್ಲಿ ಮಾಡೇ ಮಾಡ್ತೇವೆ. ಆ ಚಹಾ ಪುಡಿ ಒಣಗಿದ ನಂತರ ಸರಿಯಾಗಿ ಬಿಸಿಲಿಗೆ ಒಣಗಿಸ್ಕೊಳ್ಬೇಕು. ನಾವು ಚಹಾ ಮಾಡಿದ ನಂತರ ಆ ಚರಟವನ್ನು ಬಿಸಾಡಬಾರ್ದು. ಅದನ್ನು ಸರಿಯಾಗಿ ಬಿಸಿಲಿಗೆ ಒಣಗಿಸಿಟ್ಟು ಇದನ್ನು ನಾವು ಪ್ರತಿದಿನ ಅಂದರೆ ಪ್ರತಿದಿನ ಅಂತಲ್ಲ, ಅದು 2-3 ದಿವಸಕ್ಕೊಮ್ಮೆ ಗಿಡಗಳ ಬುಡಕ್ಕೆ ನಾವು ಆ ಚರಟವನ್ನು ಹಾಕ್ಕೊಂಡು ಬಂದರೆ ಗಿಡದಲ್ಲಿ ಹೂಗಳು ದೊಡ್ಡದಾಗುತ್ತೆ. ನರ್ಸರಿಯಲ್ಲಿ ನೋಡುವಾಗ ಗುಲಾಬಿ ಗಿಡದಲ್ಲಿ ದೊಡ್ಡ ದೊಡ್ಡ ಹೂಗಳಾಗುತ್ತೆ. ಹಾಗೆ ಮನೆಗೆ ಬಂದು ಆ ಗಿಡದಲ್ಲಿ ಹೂಗಳನ್ನು ನೋಡಿದಾಗ ತುಂಬ ಸಣ್ಣದಾಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ಹಾಕುವಂಥ ಗೊಬ್ಬರ. ನರ್ಸರಿಯವರು ಬೇರೆ ಬೇರೆ ಗೊಬ್ಬರವನ್ನು ಟ್ರೈ ಮಾಡ್ತಾರೆ, ಆದರೆ ನಾವು ಮನೆಯಲ್ಲೇ ಸಿಗುವಂಥ ಗೊಬ್ಬರವನ್ನು ಹಾಕಿದರೆ ಖಂಡಿತವಾಗಿಯೂ ನರ್ಸರಿಯಲ್ಲಿ ನೋಡಿದಂತಹ ದೊಡ್ಡ ದೊಡ್ಡ ಗುಲಾಬಿ ಹೂಗಳನ್ನೇ ನಮ್ಮ ಗಿಡದಲ್ಲಿ ಕೂಡ ಪಡೆದುಕೊಳ್ಬೋದು. ಅದಕ್ಕೆ ನಾವು ಮೊಟ್ಟೆಯ ಹೊರಕವಚ ಏನಿರ್ತೇವೆ ನೋಡಿ, ಅದನ್ನು ನಾವು ಸರಿಯಾಗಿ ಬಿಸಿಲಿಗೆ ಒಣಗಿಸಿಟ್ಟು ಅದನ್ನು 1-2-3 ದಿವಸ ಆದ ನಂತರ ಅದನ್ನು ಸರಿಯಾಗಿ ಪುಡಿ ಮಾಡಿಟ್ಕೊಂಡು ಗಿಡದ ಬುಡಕ್ಕೆ ಹಾಕ್ಕೊಂಡು ಬರಬೇಕು. ಇದನ್ನೊಂದು 15 ದಿವಸಕ್ಕೊಮ್ಮೆ ಹಾಕ್ಕೊಂಡು ಬಂದರೆ ಉಂಟಲ್ವ, ನರ್ಸರಿಯಲ್ಲಿ ಸಿಗುವಂತಹ ದೊಡ್ಡ ದೊಡ್ಡ ಗುಲಾಬಿ ಹೂಗಳು ನಮ್ಮ ಗಿಡದಲ್ಲಿಯೂ ಕೂಡ ಆಗುತ್ತೆ. ಗೊಬ್ಬರ ಬಗ್ಗೆ ಹೇಳಬೇಕಾದ್ರೆ ಇಷ್ಟೇ ಗೊಬ್ಬರವನ್ನು ಹಾಕಿದರೆ ಸಾಕು. ಇದಕ್ಕೆ ಬೇರೆ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೆ ಹಾಕಬೇಕಂತ ಹೇಳಿದರೆ ರೋಸ್ ಪ್ಲ್ಯಾಂಟ್ ಕೇರ್ ಅನ್ನೋ ಒಂದು ಗೊಬ್ಬರ ಸಿಗುತ್ತೆ, ರೋಸ್ ಮಿಕ್ಸ್ ಅನ್ನೋ ಗೊಬ್ಬರ ಸಿಗುತ್ತೆ. ಅದನ್ನು ಕೂಡ ಹಾಕ್ಕೊಳ್ಬೋದು. ಆಗ ಗಿಡದಲ್ಲಿ ದೊಡ್ಡ ದೊಡ್ಡ ಹೂಗಳು ಆಗುತ್ತೆ.
ಇಲ್ಲದಿದ್ದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನೇ ಹಾಕಿದರೆ ಕೂಡ ನಮಗೆ ನರ್ಸರಿಯಲ್ಲಿ ಸಿಗುವಂಥ ಗುಲಾಬಿ ಹೂಗಳನ್ನೇ ನಾವು ಮನೆಯಲ್ಲಿ ಕೂಡ ಪಡೆದುಕೊಳ್ಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.